ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಓಂ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. 2026 ಆಗಸ್ಟ್ ತಿಂಗಳ 28ನೆಯ ತಾರೀಕಿನಂದು ಸಂಭವಿಸತಕ್ಕಂಥ ಚಂದ್ರಗ್ರಹಣವು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿಯೋಣ. ಆಗಸ್ಟ್ 28ರಂದು ಸಂಭವಿಸತಕ್ಕಂಥ ಚಂದ್ರಗ್ರಹಣವು ಭಾಗಶಃ ಚಂದ್ರಗ್ರಹಣವಾಗಿದ್ದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದ ಹಾಗೂ ಪೂರ್ವಭದ್ರಾ ನಕ್ಷತ್ರದ ವ್ಯಾಪ್ತಿಯಲ್ಲಿ ಗೋಚರವಾಗುತ್ತದೆ. ಆದ್ದರಿಂದ ದೇಶದ ರಾಜಕೀಯ ವಲಯದಲ್ಲಿ ಪ್ರಬಲವಾಗಿರ್ತಕ್ಕಂಥ ಬದಲಾವಣೆಗಳು ಹಾಗೂ ಉನ್ನತ ನಾಯಕರಲ್ಲಿ ಗೊಂದಲಗಳು, ವಿವಾದಗಳು ಎದುರಾಗ್ತಕ್ಕಂಥ ಸಂಭವ ತುಂಬಾ ಜಾಸ್ತಿ ಕಂಡುಬರುತ್ತೈತೆ. ಆರ್ಥಿಕವಾಗಿ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಕಂಡುಬರುತ್ತೆ ಹಾಗೂ ಏರಿಳಿತಗಳು ಕೂಡ ಆಗ್ತವೆ. ಮತ್ತು ಚಿನ್ನ ಬೆಳ್ಳಿ ದರದಲ್ಲಿ ಹಠಾತ್ತಾಗಿರ್ತಕ್ಕಂಥ ಏರಿಳಿತಗಳು ಸಹ ಕಂಡುಬರ್ತವೆ. ನೈಸರ್ಗಿಕವಾಗಿ ಕರಾವಳಿ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಜಲಪ್ರಳಯ, ಹವಾಮಾನದಲ್ಲಿ ತೀವ್ರತರವಾಗಿರ್ತಕ್ಕಂಥ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಕಂಡುಬರುತ್ತೆ. ಸಾಮಾಜಿಕವಾಗಿ ತೆಗೆದುಕೊಂಡರೆ ಚಂದ್ರಗ್ರಹಣದಿಂದ ಜನರಲ್ಲಿ ಅಶಾಂತಿ, ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಪ್ರತಿಭಟನೆಗಳು ಹೆಚ್ಚಾಗ್ತಕ್ಕಂಥ ಸಂಭವ ಕಂಡುಬರುತ್ತದೆ. ಈ ಚಂದ್ರಗ್ರಹಣವು 12 ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಎಂದರೆ, ಗ್ರಹಣದ ಸ್ಥಾನ ಹಾಗೂ ಗೋಚಾರ ಫಲಗಳ ಆಧಾರದ ಮೇಲೆ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತದೆ. ಈಗ ಮೊದಲಿಗೆ ಶುಭ ಫಲವನ್ನು ಯಾವ ಯಾವ ರಾಶಿಗಳಿಗೆ ಉಂಟಾಗುತ್ತದೆ ಎಂದರೆ, ಮೇಷ, ಮಿಥುನ, ತುಲ, ಧನುಸ್ಸು ರಾಶಿಗಳಿಗೆ ಶುಭ ಫಲಗಳು ಕಂಡುಬರ್ತದೆ. ಇನ್ನು ಮಿಶ್ರ ಫಲಗಳನ್ನು ತೆಗೆದುಕೊಂಡರೆ ವೃಷಭ, ಕನ್ಯಾ, ವೃಶ್ಚಿಕ ಹಾಗೂ ಮಕರ ರಾಶಿಗ ಜಾತಕರಿಗೆ ಕಂಡುಬರುತ್ತೆ. ಇನ್ನು ಅಶುಭ ಫಲಗಳು ಕಟಕ, ಸಿಂಹ, ಕುಂಭ ಹಾಗೂ ಮೀನರಾಶಿಯವರಿಗೆ ಕಂಡುಬರುತ್ತೆ. ಈಗ ಮೊದಲನೆಯದಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಆರ್ಥಿಕವಾಗಿರ್ತಕ್ಕಂಥ ಧನಲಾಭ ಈ ಚಂದ್ರಗ್ರಹಣದಿಂದ ಉಂಟಾಗುತ್ತೆ. ಹೊಸ ಹೊಸ ಅವಕಾಶಗಳು ಕೂಡಿ ಬರ್ತವೆ ಹಾಗೂ ಹಳೆಯದಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಿ ಹಾಗೂ ಈಗಾಗಲೇ ಹೂಡಿಕೆ ಮಾಡಿ ಬಿಟ್ಟಿರ್ತಕ್ಕಂಥ ಹಳೆಯ ಹೂಡಿಕೆಗಳಿಂದ ಲಾಭ ಆಗುತ್ತೆ. ಮಿತ್ರರ ಜೊತೆ ವ್ಯವಹಾರದಲ್ಲಿ ತುಂಬ ಜಾಗರೂಕರಾಗಿದ್ದರೆ ನಿಮಗೆ ಒಳ್ಳೆಯದು. ವೃಷಭ ರಾಶಿ. ಈ ಚಂದ್ರಗ್ರಹಣದಿಂದ ವೃತ್ತಿ ಕೇಂದ್ರದಲ್ಲಿ, ವೃತ್ತಿ ಜೀವನದಲ್ಲಿ ತುಂಬ ಕೆಲಸದ ಒತ್ತಡಗಳು ನಿಮಗೆ ಕಂಡುಬರುತ್ತೆ. ಅಧಿಕಾರಿಗಳಿಂದ ತೊಂದರೆ, ಜಗಳ ಕೂಡ ಆಗುತ್ತೆ. ತಾಳ್ಮೆಯಿಂದ ನೀವು ವರ್ತನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಬಹುದು. ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಈ ವೃಷಭರಾಶಿಯವರಿಗೆ ಇದೆ. ಅಂತಿಮವಾಗಿ ಯಶಸ್ಸು ನಿಮಗೆ ಸಿಗಲಿದೆ. ಮಿಥುನ ರಾಶಿ. ಈ ಚಂದ್ರಗ್ರಹಣದಿಂದ ಮಿಥುನ ರಾಶಿಯವರಿಗೆ ಅದೃಷ್ಟ ಒಲೆದು ಬರಲಿದೆ. ಪ್ರಯಾಣದಿಂದ
ಅಧಿಕವಾಗಿರತಕ್ಕಂಥ ಲಾಭ ಕಂಡು ಬರ್ತೈತೆ. ಜೊತೆಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬ ಆಸಕ್ತಿಯನ್ನು ಹೊಂದಿರ್ತೀರಿ. ಇನ್ನು ತಂದೆಯವರ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಕಂಡುಬರುತ್ತದೆ. ಕಟಕ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚುಗಳು ಕಂಡುಬರ್ತವೆ. ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಕಾಡ್ಬೋದು. ಎಚ್ಚರಿಕೆಯಿಂದ ವಾಹನವನ್ನು ನೀವು ಚಲಾವಣೆ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನು ತಪ್ಪಿದರೆ, ವಾಹನವನ್ನು ಚಲಾಯಿಸಿದರೆ ಅಪಘಾತವಾಗತಕ್ಕಂಥ ಸಂಭವ ಜಾಸ್ತಿ ಕಂಡುಬರುತ್ತೆ. ನೀವು ಮಾಡ್ತಕ್ಕಂಥ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯನ್ನಿರಿ, ಇಲ್ಲದಿದ್ದರೆ ನಷ್ಟವಾಗ್ತಕ್ಕಂಥ ಸಂಭವ ಜಾಸ್ತಿ ಕಂಡುಬರುತ್ತದೆ. ಸಿಂಹರಾಶಿ. ಈ ಚಂದ್ರಗ್ರಹಣವು ಸಿಂಹರಾಶಿಯವರ ಜೀವನದಲ್ಲಿ ತುಂಬ ಮನಸ್ತಾಪಗಳನ್ನು ತೆಗೆದುಕೊಂಡು ಬರಬಹುದು. ಎಚ್ಚರದಿಂದ ಇರಿ. ವಾದ ವಿವಾದಗಳು ಬರ್ತಕ್ಕಂಥ ಸಂಭವ ಅತಿ ಹೆಚ್ಚಾಗಿದೆ. ಎಚ್ಚರಿಕೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ, ಪಾಲುದಾರಿಕೆಯಲ್ಲಿ ನಷ್ಟ, ಜಗಳ ಕೂಡ ಸಂಭವಿಸ್ಬೋದು. ತುಂಬ ಎಚ್ಚರಿಕೆಯಿಂದ ಈ ಸಿಂಹರಾಶಿಯವರು ಇರಬೇಕಾಗುತ್ತದೆ. ಕನ್ಯಾ ರಾಶಿ. ಈ ಚಂದ್ರಗ್ರಹಣದಿಂದ ಕನ್ಯಾ ರಾಶಿಯವರಿಗೆ ಶತ್ರುಗಳ ಮೇಲೆ ಜಯ ದೊರೆಯಲಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಸಾಲ ಬಾಧೆಯಿಂದ ನಿಮಗೆ ಮುಕ್ತಿ ಕೂಡ ಸಿಗಲಿದೆ. ನಿಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ಕೂಡ ದೊರೆಯುತ್ತೈತೆ. ನಿಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ದೊರೆಯಲಿದೆ. ತುಲಾರಾಶಿ. ಈ ಚಂದ್ರಗ್ರಹಣದಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಕಂಡುಬರಬಹುದು. ಆದ್ದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಚಿಂತೆ ಕೂಡ ಆಗಬಹುದು. ಷೇರು ಮಾರುಕಟ್ಟೆಯಲ್ಲಿ ನಷ್ಟ ಕೂಡ ಅನುಭವಿಸ್ತೀರಿ. ಹೂಡಿಕೆಯಿಂದ ಸಾಧ್ಯವಾದಷ್ಟು ದೂರ ಇರಿ. ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ. ಮಕ್ಕಳಿಂದ ಶುಭವಾರ್ತೆ ಕೂಡ ಬರುತ್ತೆ. ಮಕ್ಕಳ ಫಲಿತಾಂಶದ ಶುಭವಾರ್ತೆಯನ್ನು ಕೇಳುವಿರಿ. ನಿಮ್ಮ ಮಕ್ಕಳ ಫಲಿತಾಂಶದ ಶುಭವಾರ್ತೆಯನ್ನು ಕೂಡ ನೀವು ಕೇಳ್ತೀರಿ. ವೃಶ್ಚಿಕ ರಾಶಿ. ಈ ಚಂದ್ರಗ್ರಹಣದಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ, ದಾಂಪತ್ಯದಲ್ಲಿ ಕಲಹ, ಆಸ್ತಿ ವಿಚಾರದಲ್ಲಿ ನಷ್ಟ ಸಂಭವಿಸ್ತಕ್ಕಂಥ ಕಂಡುಬರುತ್ತೆ. ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಷಯಕ್ಕೂ ಆತುರದ ನಿರ್ಧಾರವನ್ನು ನೀವು ವೃಶ್ಚಿಕ ರಾಶಿಯವರು ತೆಗೆದುಕೊಳ್ಳಬೇಡಿ. ನಿಮ್ಮ ತಾಯಿಯವರ ಆರೋಗ್ಯ ಕೆಡಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಧನುಸ್ಸು ರಾಶಿ. ಈ ಚಂದ್ರಗ್ರಹಣ ಈ ಧನುಸ್ಸು ರಾಶಿಯವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಸಹೋದರ ಸಹೋದರಿಯರಿಂದ ಸಹಕಾರ ಕೂಡ ನಿಮಗೆ ಸಿಗುತ್ತೆ. ಸಣ್ಣ ಸಣ್ಣ ಪ್ರವಾಸಗಳಿಂದ ಧನಲಾಭ ಕೂಡ ಆಗುತ್ತೆ. ನಿಮ್ಮ ಧೈರ್ಯ ಪರಾಕ್ರಮ ಈ ಮಾಸದಲ್ಲಿ, ಅಂದರೆ ಈ ಚಂದ್ರಗ್ರಹಣವಾದ ಮೇಲೆ ನಿಮಗೆ ಬುದ್ಧಿ ಜಾಗೃತವಾಗಿ ವಿಜೃಂಭಿಸುತ್ತದೆ. ನೀವು ಕೈಗೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ವಿಜಯ ನಿಮ್ಮದಾಗಲಿದೆ. ಮಕರ ರಾಶಿ. ಈ ಚಂದ್ರಗ್ರಹಣದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಕಲಹವಾಗತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ನೀವು ಆಡ್ತಕ್ಕಂಥ ಮಾತಿನಲ್ಲಿ ತುಂಬ ಹಿಡಿತವನ್ನು ಇಟ್ಕೊಳ್ಳಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ಬರಬಹುದು.
ಎಚ್ಚರಿಕೆಯಿಂದ ಇರಿ. ತುಂಬ ಖರ್ಚುಗಳು ಬರ್ತವೆ, ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಿ. ಕುಂಭರಾಶಿ, ಈ ಚಂದ್ರಗ್ರಹಣವು ನಿಮ್ಮ ರಾಶಿಯಲ್ಲೇ ನಡೆಯುತ್ತಿರುವುದರಿಂದ ಮಾನಸಿಕವಾಗಿರತಕ್ಕಂಥ ಒತ್ತಡ, ತುಂಬ ಗೊಂದಲಗಳು ಕೂಡ ಬರ್ತವೆ. ಶಾರೀರಿಕವಾಗಿ ತುಂಬ ಆಯಾಸವನ್ನು ಪಡ್ತೀರಿ. ಯಾವುದೇ ಥರವಾಗಿರ್ತಕ್ಕಂಥ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಒಂದು ವೇಳೆ ನೀವೇನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಎಚ್ಚರ ತಪ್ಪಿದರೆ ತುಂಬ ತೊಂದರೆಗಳು ಬರ್ತಕ್ಕಂಥ ಸಂಭವ ಜಾಸ್ತಿ ಇದೆ. ನಿಮಗೆ ಈ ಚಂದ್ರಗ್ರಹಣದಿಂದ ತುಂಬ ತಲೆನೋವು ಕಾಣಿಸಿಕೊಳ್ಳಬಹುದು. ಎಚ್ಚರ. ಮೀನರಾಶಿ, ಅಧಿಕವಾಗಿರ್ತಕ್ಕಂಥ ಖರ್ಚು, ಆರ್ಥಿಕವಾಗಿ ಏರುಪೇರು, ದೂರ ಪ್ರಯಾಣದಿಂದ ಅಪಘಾತ ಕೂಡ ಆಗಬಹುದು. ಕಣ್ಣು ಮತ್ತು ನಿದ್ರಾಹೀನತೆ ಸಮಸ್ಯೆ ನಿಮಗೆ ಕಾಡಬಹುದು. ಈ ಮಧ್ಯೆ ಕೆಲವರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಪ್ರಯಾಣ ಯೋಗ ಕೂಡ ಕಂಡುಬರುತ್ತದೆ. ಹಾಗೆಯೇ ಇನ್ನು ಅಶುಭ ಫಲಗಳು ಇರ್ತಕ್ಕಂಥವರು ಗ್ರಹಣದ ಅವಧಿಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ, ಗ್ರಹಣ ಮುಗಿದ ನಂತರ ಸ್ನಾನವನ್ನು ಮಾಡಿ, ಅಗತ್ಯವಿರತಕ್ಕಂಥ ಬಡವರಿಗೆ ಅಕ್ಕಿ, ಹಾಲು, ಬಿಳಿ ವಸ್ತ್ರವನ್ನು ದಾನ ಮಾಡಿ. ಈ ಗ್ರಹಣದ ಭಯ ಖಂಡಿತವಾಗಿಯೂ ಬೇಡ. ಸಂತೋಷದಿಂದ ಜೀವನವನ್ನು ಸಾಗಿಸಿ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.